ಡೇ 2 ಆಫ್ ಲರ್ನಿಂಗ್ AI. ಸೊ ಬೆಳಗ್ಗೆ ಎದ್ದು ರೆಡಿಯಾಗಿ ಕಾಲೇಜ್ಗೆ ಹೋಗಿ ಸೊ ಎಲ್ಲ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಾದ್ಮೇಲೆ ಮತ್ತೆ ರೂಮ್ ಬಂದು ನಾನು AI ಕಲಿಯೋ ಜರ್ನಿನ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ನಾವು ಪೈಥಾನಲ್ಲಿ ಏನೇನು ಕಲ್ತ್ವಿ ಅಂದ್ರೆ ಸೊ ಲಿಸ್ಟ್ ಅಂದ್ರೆ ಏನು, ಮತ್ತೆ ಟಪಲ್ ಅಂದ್ರೆ ಏನು, ಮತ್ತೆ ಸೆಟ್ಸ್ ಅಂದ್ರೆ ಏನು ಅಂತ ಕಲ್ತು, ಮತ್ತೆ ಡಿಕ್ಷನರೀಸ್ ಹೇಗೆ ಯೂಸ್ ಮಾಡ್ತೀವಿ ಪೈಥಾನಲ್ಲಿ, ಮತ್ತೆ ಇಫ್ ಎಲ್ಸ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಮತ್ತೆ ವೈಲ್ ಲೂಪ್ ಏನಿದೆ, ಸೊ ಇದನ್ನೆಲ್ಲ ಇವತ್ತು ನಾವು ಪೈಥಾನಲ್ಲಿ ಕಲ್ತು. ಸೊ ಇದ್ರ ಜೊತೆಗೆ ನಾನು ವೆಬ್ ಡೆವಲಪ್ಮೆಂಟ್ ಅನ್ನು ಕಲಿತಿದ್ದೀನಿ. ಸೊ ವೆಬ್ ಡೆವಲಪ್ಮೆಂಟ್ ಅಂದ್ರೆ ಈಗ ವೆಬ್ಸೈಟ್ ಏನ್ ಬಿಲ್ಡ್ ಮಾಡ್ತೀವಲ್ಲ, ಸೊ ಅದೇ ವೆಬ್ ಡೆವಲಪ್ಮೆಂಟ್. ಓಕೆನಾ? ಸೊ ಈ ವೆಬ್ ಡೆವಲಪ್ಮೆಂಟ್ ಅಲ್ಲಿ ಎರಡು ಬರುತ್ತೆ, ಫ್ರಂಟ್ ಎಂಡ್ ಮತ್ತೆ ಬ್ಯಾಕ್ ಎಂಡ್ ಅಂತ. ಸೊ ಫ್ರಂಟ್ ಎಂಡ್ ಅಂದ್ರೆ ಈಗ ನೀವು ವೆಬ್ಸೈಟ್ ಏನ್ ಇಂಟರ್ಫೇಸ್ ಕಾಣುತ್ತಲ್ಲ, ಸೊ ಅದು ಫ್ರಂಟ್ ಎಂಡ್. ಸೊ ಬ್ಯಾಕ್ ಎಂಡ್ ಅಂದ್ರೆ ಬ್ಯಾಕ್ ಎಂಡ್ ಅಲ್ಲಿ ಏನೇನು ಡೇಟಾ ಬೇಸ್ ಏನು ವರ್ಕ್ ಆಗುತ್ತೆ, ಏನ್ ಡೇಟಾ ಬೇಸ್ ಸ್ಟೋರ್ ಆಗುತ್ತಲ್ಲ, ಸೊ ಇದು ಬ್ಯಾಕ್ ಎಂಡ್ ವರ್ಕ್ ಆಗುತ್ತೆ. ಸೊ ಫ್ರಂಟ್ ಎಂಡ್ ಕಲಿಬೇಕಾದ್ರೆ ಏನೇನು ಸ್ಕಿಲ್ಸ್ ರಿಕ್ವೈರ್ಡ್ ಅಂದ್ರೆ ಸೊ HTML, CSS ಮತ್ತೆ ಬೂಟ್ ಸ್ಟ್ರ್ಯಾಪ್ ಇದಿಷ್ಟು ಫ್ರಂಟ್ ಎಂಡ್ ಬೇಕಾಗುತ್ತೆ. ಸೊ ನಾವು ಈಗ ಫ್ರಂಟ್ ಎಂಡ್ ಇಂದ ಸ್ಟಾರ್ಟ್ ಮಾಡೋಣ ಇವತ್ತಿಂದ. ಇವತ್ತು ನಾವು HTML ಅಲ್ಲಿ ಏನೇನು ಕಲ್ತ್ವಿ ಅಂದ್ರೆ ಸೊ ಇವಾಗ HTML ಅಲ್ಲಿ ಬೇಸಿಕ್ ಟ್ಯಾಗ್ಸ್ಗಳೇನಿದೆ, ಮತ್ತೆ ಈ ನಮ್ಮ ವೆಬ್ಸೈಟ್ ಅಲ್ಲಿ ಇಮೇಜಸ್ ಹೇಗೆ ಆಡ್ ಮಾಡೋದು, ಮತ್ತೆ ಲಿಂಕ್ಸ್ ಹೇಗೆ ಆಡ್ ಮಾಡೋದು ಅಂತ ಇವತ್ತು ನಾವು ಕಲ್ತು.